ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನಾವು ಇವತ್ತು ತುಂಬ ರುಚಿಕರವಾದ ಹೆಲ್ದಿಯಾದ ಬೆಲ್ಲದಿಂದ ಶೇಂಗಾ ಚಿಕ್ಕಿ ಮಾಡೋದಂತ ಹೇಗಂತ ನೋಡೋಣ. ಸೇಮ್ ಅಂಗಡಿ ಶೈಲಿಯಲ್ಲೇ ಕುರು ಬರೋ ಹಾಗೆ ನಾವು ಇವತ್ತು ಶೇಂಗಾ ಚಿಕ್ಕಿ ಮಾಡೋಣ. ಅದನ್ನು 1/4 ಬಟ್ಲು ನಾನು ಶೇಂಗಾ ಬೀಜ ತೊಗೊಂಡಿದ್ದೀನಿ. ಅದನ್ನು ಲೋ ಫ್ಲೇಮಲ್ಲಿಟ್ಟು ಹುರ್ಕೊಳ್ತಾ ಇದ್ದೀನಿ. ಒಂದೇ ರೀತಿ ಬಿಡದೆ, ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಅಂದರೆ ಶೇಂಗಾ ಬೀಜ ಎಲ್ಲ ಕಡೆಯಿಂದನೂ ಒಂದೇ ಟೈಪು ಹುರಿದಿರಬೇಕು. ಅಂದಾಗ ಮಾತ್ರ ನಮ್ಗೆ ಶೇಂಗಾ ಚಿಕ್ಕಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ. ಇಲ್ಲಾಂದರೆ ಒಂದೊಂದು ಕಡೆ ಹಸಿ ವಾಸನೆ, ಒಂದೊಂದು ಕಡೆ ಹುರಿದದ್ದು ಬರುತ್ತೆ. ಹಾಗಾಗಿ ಕೈ ಬಿಡದೆ ಲೋ ಫ್ಲೇಮಲ್ಲಿ ಶೇಂಗಾ ಬೀಜನೂ ಹುರಿಬೇಕು. ಅದು ಹುರಿದದ್ದು ಗೊತ್ತಾಗುತ್ತೆ. ಒಂದು ಸಲ ಕೈಯಿಂದೆ ಒಂದು ಸ್ವಲ್ಪ ಹಿಂಗೆ ತಿಕ್ಕಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ನಾವೀಗ ಲೋ ಫ್ಲೇಮಲ್ಲಿ ಕೈ ಬಿಡದೆ, ಇದು ಬಡವರ ಬಾದಾಮಿ ಅಂತಲೇ ಕರೀತಾರೆ. ತುಂಬ ಹೆಲ್ದಿಯಾಗಿರುತ್ತೆ ಶೇಂಗಾ ಚಿಕ್ಕಿ. ಇವಾಗ ಕೈಯಿಂದ ತಿಕ್ಕಿ ನೋಡ್ತಾ ಇದ್ದೀನಿ ನೋಡಿ. ಹಿಂಗೆ ಶೇಂಗಾ ಬೀಜ ಬಿಟ್ಕೊಂಡು ಬರಬೇಕು. ಇನ್ನೊಂದೆರಡು ಸುತ್ತ ಕೈ ಆಡಿಸಿ ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಆಗಿದೆ. ಇವಾಗ 5 ಮಿನಿಟ್ಸು ಆರೋದಕ್ಕೆ ಬಿಡೋಣ. ಅದನ್ನು ಸ್ವಲ್ಪ ಆರಿದೆ. ಒಂದು 5 ಮಿನಿಟ್ಸ್ ಬಿಡೋಣ. ತಣ್ಣಗಾಗಬೇಕು ಒಂದು ಸ್ವಲ್ಪ. ಇವಾಗ ತಣ್ಣಗಾಗಿದೆ. ಒಂದು ಒಗೆದಂಥ ಕಾಟನ್ ಕ್ಲಾತ್ ಮೇಲೆ ಅಥವಾ ನಿಮ್ಮ ಮನೇಲಿ ಯಾವ ಕ್ಲಾತ್ ಇರುತ್ತೋ ಆ ಕ್ಲಾತ್ ಮೇಲೆ ಹಾಕ್ಕೊಂಡು, ನಾನು ಇವಾಗ ಹಾಕ್ಕೊಳ್ತಿದ್ದೀನಲ್ಲ, ತೋರಿಸ್ತಾ ಇದ್ದೀನಲ್ಲ, ಹಾಗೆ ಹಾಕ್ಕೊಂಡು ಅದನ್ನ ಎಲ್ಲ ಕಡೆಯಿಂದನೂ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಸ್ವಲ್ಪ ಟೈಲ್ಸ್ಗೆ, ಬಂಡೆಗೆ ಹೊಡಿತಾ ಇರಬೇಕು. ಅಂದರೆ ಸೂಕ್ಷ್ಮವಾಗಿ ಹೊಡಿತಿರ್ಬೇಕು. ಜೋರಾಗಿ ಟಪ ಟಪ ಹೊಡಿಬಾರ್ದು. ಮೆಲ್ಲಕ್ಕೆ ಹೊಡಿದ್ರೆ ತನ್ನಿಂತಾನೇ ಅದು ಅದರೊಳಗಿನ ಸಿಪ್ಪೆ ಬಿಟ್ಕೊಂಡು ಹೋಗುತ್ತೆ. ಬೇಡ ಅಂದರೆ ಒಂದು ಎದರಲ್ಲಾದರೂ ಹಾಕಿ ಅಥವಾ ಬಂಡೆ ಮೇಲೆ ಇಟ್ಟು ಗುಂಡಿಂದ ಅವ್ರಿಗೆ ಅದನ್ನು ಜಜ್ಬೋದು. ಇಲ್ಲಾಂದರೆ ಈ ನಾನು ಮಾಡೋ ರೀತಿಯೂ ಕೂಡ ಮಾಡ್ಕೋಬೋದು. ಈಗ ಎಲ್ಲ ಸಿಪ್ಪೆಗೂ ಬಿಟ್ಕೊಂಡು ಬಂದಿದೆ. ಇನ್ನೊಂದು ಸ್ವಲ್ಪ ಇತ್ತು. ಆಮೇಲೆ ಒಂದರಲ್ಲಿ 2 ತುಂಡಾಗಿರುತ್ತೆ. ನಮಗೆ 4-5 ತುಂಡುಗಳು ಬೇಕು ಒಂದು ಶೇಂಗಾ ಬೀಜದಲ್ಲಿ. ಅಂದರೆ ಸ್ವಲ್ಪ ಈ ಗುಂಡಿಂದ ಸ್ವಲ್ಪ ಹಿಂಗೆ ಅರಿಯೋ ಕಲ್ಲಿಂದ ಹಿಂಗೆ ಹರ್ಕೋಬೇಕು. ಹರ್ಕೊಂಡಾಗ ಅದು ಸಿಪ್ಪೆನೂ ಬಿಟ್ಕೊಳ್ಳುತ್ತೆ. ಶೇಂಗಾ ಬೀಜ ಒಂದರಲ್ಲಿ 4-5 ತುಂಡುಗಳಾಗಿ ದೊಡ್ಡ ದೊಡ್ಡ ಹೋಳುಗಳಾಗುತ್ತೆ. ಚೆನ್ನಾಗಿರುತ್ತೆ ತುಂಬ. ಇವಾಗ ಆಗಿದೆ ನೋಡಿ. ಈ ರೀತಿ ಆತಂದರೆ ಇನ್ನೊಂದು ಸ್ವಲ್ಪ ಎಲ್ಲಾದರೂ ಒಂದರಲ್ಲಿ 2 ಬೇಳೆಗಳು ಇದ್ವು ಅಂದರೆ, ದೊಡ್ಡ ದೊಡ್ಡ ಹೋಳುಗಳಿದ್ದರೆ ಸ್ವಲ್ಪ ಅದನ್ನು ಮಾಡ್ಕೊಳ್ಳೋಣ, ರುಬ್ಕೊಳ್ಳೋಣ. ಇವಾಗ ಈ ಥರ ಸ್ವಲ್ಪ ಸೂಕ್ಷ್ಮವಾಗಿ ಒತ್ತಿ ಅರಿಬಾರ್ದು. ಮೆಲ್ಲಕ್ಕೆ ಹಿಂಗೆ ಮೇಲಿಂದ ಸ್ಲೋ ಆಗಿ ಮಾಡಬೇಕು. ಇವಾಗ ಒಂದರಲ್ಲಿ 4-5 ಪೀಸ್ಗಳಾಗಿದೆ ಬೇಳೆಯಲ್ಲಿ. ಬೇಳೆ ಇದ್ದರೆ ತಿನ್ನೋದಕ್ಕೆ ಚೆನ್ನಾಗಿರಂಗಿಲ್ಲ. ಹಾಗಾಗಿ ಈಗ 1-2 ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ. ನಾನು 1/4 ಕಪ್ಪಿಗೆ 1 ಕಪ್ ಬೆಲ್ಲ ಹಾಕ್ತಿದ್ದೀನಿ. ಇದೇ ಭಾಳ ಆಗುತ್ತೆ. ನಮ್ಮ ಮನೇಲಿ ಒಂದು ಸ್ವಲ್ಪ ಸ್ವೀಟ್ ಜಾಸ್ತಿ ತಿನ್ನೋದ್ರಿಂದ, ಸಿಹಿ ಇರಬೇಕು ಅಂತ ತಿಂತಾರೆ. ಹಾಗಾಗಿ ನಾನು 1 ಕಪ್ ಹಾಕಿದ್ದೀನಿ. ಸ್ವಲ್ಪ ನೀವು ಕಪ್ ಕಡಿಮೆ ಹಾಕ್ಕೋಬೋದು, ಬೆಲ್ಲ ನೋಡ್ಕೊಂಡು ಹಾಕ್ಕೋಬೋದು. ನಾನಿಲ್ಲಿ 1 ಕಪ್ ಬೆಲ್ಲ ಯಾವುದರಿಂದ ತೊಗೊಂಡಿದ್ದೀನಿ ಅದೇ ಬೌಲಿಂದ 1/4 ಭಾಗದಷ್ಟು ನೀರು ತೊಗೊಂಡಿದ್ದೀನಿ. 1/4ಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ. ಅಂದರೆ ಅದು ಬೆಲ್ಲ ಮುಳುಗೋವರೆಗೂ ಮಾತ್ರ ನಿಮಗೆ ಅದನ್ನು ಇವಾಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡು ನೋಡಬೇಕು. ಅದು ಹಿಂಗೆ ಮುದ್ದೆ ಮಾಡಿದಾಗ ಮುದ್ದೆ ಆಗ್ತಾಯಿದೆ, ಇನ್ನೂ ಆಗಿಲ್ಲ. ಅಂದರೆ ಇನ್ನೂ ಅಂಟಂಟು ಪಾಕ ಇದೆ, ಮೆತ್ತಗೆ ಬರುತ್ತಾ. ನಾವು ಇನ್ನೊಂದು 1 ನಿಮಿಷ 2 ನಿಮಿಷ ಬಿಡಬೇಕು. ಕೈ ಆಡಿಸ್ತಾನೇ ಇರಬೇಕು. ನಂದು ಪಾತ್ರೆ ಒಂದು ಸ್ವಲ್ಪ ಚಿಕ್ಕದಾಗಿರೋದ್ರಿಂದ ಮೇಲೆಲ್ಲ ಬರ್ತಾಯಿದೆ. ಇವಾಗ ನೋಡೋಣ ಹೇಗಾಗಿದೆ ಪಾಕ ಅಂತ. ಅದು ಕಲ್ಲು ಥರ ಬರಬೇಕು, ಹಿಂಗೆ ಶಬ್ದ ಬರಬೇಕು ಹಿಂಗೆ ಕೆಳಗೆ ಹಾಕಿದರೆ. ಆ ಥರ ಆದಾಗ ಮಾತ್ರ ಅದು ಆಗಿದೆ ಅಂತ ಅರ್ಥ. ಇಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಬಿಡಬೇಕಂತ. ಇವಾಗ ನೋಡೋ ಆಗಿದೆ, ಅದಾಗ ಪೂರ್ತಿ ಇದಾಗಿದೆ. ಇವಾಗ ಒಂದು ಇದಕ್ಕೆ ಸೀಕ್ರೆಟ್ ಆದಂಥ ಇಂಗ್ರೀಡಿಯೆಂಟ್ಸ್ನ ಸೇರಿಸ್ತಾ ಇದ್ದೀನಿ. ಅದು ಏನು ಅಂತ ಕೊನೆಯಲ್ಲಿ ಹೇಳ್ತೀನಿ. ಈ ಒಂದು ಇಂಗ್ರೀಡಿಯೆಂಟ್ಸಿಂದನೇ ಅದು ಶೇಂಗಾ ಚಿಕ್ಕಿ ಕುರು ಆಗಿ ಬರುತ್ತೆ. ನೀವು ಯಾವ ರೀತಿ ಮಾಡಿದ್ರೂ ಇದು ಒಂದು ಸಣ್ಣ ಸ್ಪೂನಿಂದ ಹಾಕ್ತಾಯಿದ್ದೀನಿ. ಇವಾಗ ಅದು ಹಾಕಿರೋದ್ರಿಂದ ಸ್ವಲ್ಪ ನೊರೆ ಬರುತ್ತೆ, ಪ್ರಾಬ್ಲಮ್ ಏನಿಲ್ಲ. ನಂದು ಪಾತ್ರೆ ಚಿಕ್ಕದಿರೋದ್ರಿಂದ ಆಗಿದೆ ನೋಡಿ. ಇವಾಗ ಅದು ಹಾಕಿದ 1-2 ನಿಮಿಷ, 1 ಸೆಕೆಂಡ್ 2 ಸೆಕೆಂಡ್ಗೆ ಕೆಳಗೆ ಇಳಿಸ್ಬಿಡ್ಬೇಕು. ಅದು ಕರಗಿದ ತಕ್ಷಣವೇ ಅದು ಏನು ಅಂತ ಗೊತ್ತಾಗಬೇಕು ಅಂದರೆ ಕೊನೆಯವರೆಗೂ ವಿಡಿಯೋ ನೋಡಿ. ಕೊನೆ ಲಾಸ್ಟಲ್ಲಿ ಹೇಳ್ತೀನಿ ಅದು ಏನು ಅಂತ. ಯಾರು ಬೇಕು, ಪಾಕ ಬಂದಮೇಲೆ ಯಾರು ಬೇಕಾದರೂ ಅದು ಒಂದು ಸೀಕ್ರೆಟ್ ಇಂಗ್ರೀಡಿಯೆಂಟ್ಸ್ ಹಾಕಿದರೆ ಈಸಿಯಾಗಿ ಶೇಂಗಾ ಚಿಕ್ಕಿನ ಮಾಡ್ಬೋದು. ಇವಾಗ ಶೇಂಗಾ ಅವನು ಹುರ್ಕೊಂಡು ಇಟ್ಕೊಂಡಿದ್ವಂತ ಹಾಕಿದ್ದೀನಿ. ಉರುಟು ಇವಾಗ ಕಲಸಿದ್ದಾಯಿತು. ಒಂದು ತಟ್ಟೆಗೆ ತುಪ್ಪ ಹಾಕಿ, 1 ಚಮಚ ತುಪ್ಪ ಹಾಕಿ ಸೌರಿ ಇಟ್ಕೊಂಡು ಈ ಕಲಸಿದ್ದನ್ನು ಇದಕ್ಕೆ ಹಾಕಬೇಕು. ಆ್ಯಕ್ಚುಲಿ ಬೇಕಂದರೆ ನೀವು ಕೆಳಗಡೆ ಬಂಡೆ ಕ್ಲೀನ್ ಇತ್ತಂದರೆ ಮೇಲ್ಗಡೆ ಗ್ಯಾಸ್ ಕಟ್ಟೆ ಮೇಲೆ ಅದ್ರ ಮೇಲೆ ಹಾಕಿ ಲಟ್ಟಣಿಗೆಯಿಂದ ಇದನ್ನು ಮಾಡಿದರೆ ಇನ್ನೂ ಚೆನ್ನಾಗಿ ಬರುತ್ತೆ ಅದು ಕೊರಿಯೋದಕ್ಕೆ. ನಾವು ಪ್ಲೇಟಲ್ಲಿ ಒಂದು ಸ್ವಲ್ಪ ದಪ್ಪ ಆತಂದರೆ ಕೊರಿಯೋದಕ್ಕೆ ಬರಲ್ಲ. ಅದು ಕಲ್ಲು ಇರುತ್ತಲ್ಲ, ಕುರು ಹಾಗಾಗಿ ಪಟ ಮುರಿಬೇಕಾಗತ್ತೆ. ನೀವು ಬಂಡೆ ಅಲ್ಲಿ ಎಲ್ಲರ ಪ್ಲೇಸ್ ಖಾಲಿ ಇತ್ತು ಗ್ಯಾಸ್ ಕಟ್ಟೆ ಮೇಲೆ ಕ್ಲೀನ್ ಆದಂಥದ್ದಂದರೆ
ಅದ್ರ ಮೇಲೆ ಹಾಕಿ ಲಟ್ಟಣಿಗೆಯಿಂದ ಲಟ್ಟಿಸ್ರಿ. ಹಿಂಗೆ ಚಪಾತಿ ಯಾವ ಥರ ಇವಾಗ ನೋಡಿ ನಾವು ಕೊರಿತಾ ಇದ್ದೀವಿ, ಆಲ್ರೆಡಿ ಆಗೋಗ್ಬಿಟ್ಟಿದೆ, ಅದು ಕಲ್ಲು ಆಗೋಗ್ಬಿಟ್ಟಿದೆ. ಒಂದು 2 ನಿಮಿಷ ಬಿಟ್ಟರೆ ಹಿಂಗೆ ಕೊರಿತಾ ಇದ್ರೇ ಕಿತ್ಕೊಂಬರುತ್ತೆ. ಈ ಥರ ಬರುತ್ತೆ, ಕುರು ಶಬ್ದ ಬರುತ್ತೆ. ಅದು ನೀವು ಆ ಥರ ಮಾಡಿ ನೋಡಿದರೆ ಶಬ್ದ ಬರುತ್ತೆ. ರೆಡಿಯಾಗಿದೆ. ಈಗ ಆ ಸೀಕ್ರೆಟ್ ಆದಂಥ ಇಂಗ್ರೀಡಿಯೆಂಟ್ಸ್ ಏನಂದರೆ, ಒಂದು ಸಣ್ಣ ಸ್ಪೂನಿಂದ ಇನ್ನೊಂದು ಸ್ವಲ್ಪ ಟೈಮ್ ಬೇಕು. ಈಗ ನೋಡಿರಿ, ಇವಾಗ ಮುರಿದು ತೋರಿಸ್ತಾ ಇದ್ದೀನಿ, ಎಲ್ಲವೂ ಮುರಿತಾ ಇದ್ದಾವೆ. ನಿಮ್ಗೆ ಯಾವ ಶೇಪಲ್ಲಿ ಬೇಕು ಆ ಶೇಪಲ್ಲಿ ಕಟ್ ಮಾಡಿಕೊಂಡು ಸವಿಯೋಕ್ಕೆ ಸಿದ್ಧವಾಗಿದ್ದಾವೆ. ಪ್ಲೀಸ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನೀಟಾಗಿ ಮುರಿಯುತ್ತೆ, ಕುರು ಶಬ್ದನೂ ಬರುತ್ತೆ. ಇವಾಗ ಹಾಕ್ತಾ ಇದ್ದೀನಲ್ಲ, ಇವಾಗ ಬ್ಲರ್ ಇಲ್ಲ. ಇದಕ್ಕೆ ಏನು ಹಾಕ್ತಾ ಇದ್ದೀನಿ ಅಂದರೆ, ಒಂದು ಸಣ್ಣ ಸ್ಪೂನಿಂದ ಸೋಡಾ ಪುಡಿ ಹಾಕ್ತಾ ಇದ್ದೀನಿ. ಒಂದು ಚಿಕ್ಕ ಸ್ಪೂನಿಂದ ಸೋಡಾ ಪುಡಿನೇ ಇಷ್ಟು ದೊಡ್ಡ ಕೆಲಸ ಮಾಡುತ್ತೆ. ಆ ಕುರು ಶಬ್ದ ಬರುತ್ತೆ. ನೀಟಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.